ನಮಸ್ಕಾರ ಭಗವಂತ. ಉದೋ ಉದೋ ಎಲ್ಲಮ್ಮ, ಏಳು ಕೊಳದ ಎಲ್ಲಮ್ಮ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಮೂಲಸ್ಥಾನ ಯಲ್ಲಮ್ಮನ ಗುಡ್ಡದಲ್ಲಿದ್ದೀವಿ, ಅಂದರೆ ಸವದತ್ತಿಲಿದ್ದೀವಿ. ಇದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಯಲ್ಲಮ್ಮ ಗುಡ್ಡದಲ್ಲಿ ತಾಯಿ ನೆಲೆಸಿದ್ದಾರೆ. ಈ ತಾಯಿ ವಿಶ್ವ ಪ್ರಸಿದ್ಧ ಮತ್ತು ಕೋಟ್ಯಾಂತರ ಭಕ್ತರ ಒಡತಿ. ಈ ತಾಯಿ ದರ್ಶನ ಮಾಡೋಕ್ಕಿಂತ ಮೊದಲು ಇವರ ಅತ್ತೆ ಜೋಗುಳಬಾವಿ ಸತ್ಯಮ್ಮ ತಾಯಿ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಈ ತಾಯಿ ಹೆಸರು ಜೋಗುಳಬಾವಿ ಸತ್ಯಮ್ಮ ಅಂತ, ಅಂದರೆ ಯಲ್ಲಮ್ಮ ತಾಯಿಯ ಅತ್ತೆ, ಅಂದರೆ ಪರಶುರಾಮನ ಅಜ್ಜಿ, ಜಮದಗ್ನಿಯವರ ಅಮ್ಮ. ಯಲ್ಲಮ್ಮ ತಾಯಿಯ ದರ್ಶನ ಮಾಡೋಕ್ಕಿಂತ ಮೊದಲು ಈ ತಾಯಿ ದರ್ಶನ ಮಾಡಬೇಕೆಂಬ ಪ್ರತೀತಿ ಇದೆ. ಯಲ್ಲಮ್ಮ ತಾಯಿ ದರ್ಶನಕ್ಕೆಂದು ಬರುವ ಭಕ್ತರು ಮೊದಲು ಜೋಗುಳಬಾವಿಲಿ ಸ್ನಾನ ಮಾಡಿ, ಆಮೇಲೆ ತಾಯಿ ದರ್ಶನ ಮಾಡಿ, ಆಮೇಲೆ ಯಲ್ಲಮ್ಮ ಗುಡ್ಡ ಹತ್ತುತ್ತಾರೆ. ಇದೇ ಜೋಗುಳಬಾವಿ. ಇಲ್ಲಿ ಯಲ್ಲಮ್ಮ ತಾಯಿ ಸ್ನಾನ ಮಾಡಿ ಕುಷ್ಠ ರೋಗವನ್ನು ನಿವಾರಣೆ ಮಾಡ್ಕೊಂಡಿದ್ರು ಎಂಬ ಇತಿಹಾಸನೇ ಇದೆ. ಅವ ಒಂಚೂರು ಇತಿಹಾಸ ಹೇಳವ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳಿ. ಇದು ದೇವಸ್ಥಾನ ಜೋಗುಳಬಾವಿ ಮಾತಂಗಿ, ಜೋಗುಳಬಾವಿ ಸತ್ಯವ್ವ, ಅಲ್ಲಿ ಗುಡ್ದ ಎಲ್ಲವ, ನಾವು ಮಾತಂಗಿ. ಹಾಂ ಹಾಂ. ಪರಶುರಾಮ ಅಂದರೆ ಇದೇನಾ ದೇವಸ್ಥಾನ? ಪರಶುರಾಮ ಅಲ್ಲಿ ಮ್ಯಾಲ ಗುಡ್ದಾಗ. ಓಕೆ ಓಕೆ. ಅಲ್ಲೊಂದು ದೊಡ್ಡ ದೇವಸ್ಥಾನ ಅಲ್ಲಿ. ಓಕೆ ಓಕೆ. ಇದು ಮಾತಂಗಿ ಅಮ್ಮ ಅವ್ರ? ಮಾತಂಗಿ. ಹಾಂ. ಸತ್ಯವ್ವ. ಓಕೆ ಓಕೆ, ಸರಿ ಅಮ್ಮ. ಮತ್ತೆ ಇದು ಏನಾದ್ರು ಸೊಪ್ಪು ಕಟ್ಕೊಂಡು ಅದೆಲ್ಲ ಸುತ್ತ ಬರ್ತಿಲ್ಲ, ಏನಾದರೂ ವಿಚಾರ? ಇದು ಸೊಪ್ಪು ಬೇಡ್ಕೋತಾರೆ, ನಮ್ಗೆ ಒಳ್ಳೇದಾಗ್ಲತ್ತ ಬೇಡ್ಕೊಂಡು ಕಟ್ಕೋತಾರೆ. ಕಟ್ಕೊಂಡು ನಾವು ಕರ್ಕೊಂಡು ಹೋಗಿ ಸುತ್ತ ಹಾಸಿ ಕಳಿಸಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಅವ್ರು ಬಂದು ಇಲ್ಲಿ ಹಡ್ಗಿ ತುಂಬಿ ಅವ್ರಿಗೆ ಒಳ್ಳೇದು ಆಗ್ಲತ್ತ ಬೇಡ್ಕೊಂಡು ಅಲ್ಲಿ ಮ್ಯಾಲೆ ಗುಡ್ಡಕ್ಕೆ. ಸರಿ ಅವ, ಧನ್ಯವಾದ.
ಏಕನಾಥ ಜೋಗನಾಥನ ಗದಿಗಿರಿ ಅವರು ಇಲ್ಲಿ ಇದ್ದಿದ್ದು. ಜಮದಗ್ನಿ ಶಾಪ ಕೊಟ್ಟಾಗ ಎಲ್ಲಮ್ಮ ಬಂದು ಇಲ್ಲೇ ಇದ್ದ ನೀರ್ಲ ಮೊಕ್ಕ ತೊಳ್ಕೊಂಡ್ರ ಆಕೆ ಕುಷ್ಟ್ರೊಳಗೆ ಬಂದ್ರೆ ಆ ಪರಿಹಾರ ಆಗಿದ್ದ ಸ್ಥಳ ರೀ. ಸತ್ಯಮ್ಮಂದು ಎಲ್ಲಮ್ಮನ ಹತ್ತಿದ ಜಾಗ ರೀ ಹುಡುಗ. ಇಲ್ಲಿ ಬಂದ ಎಲ್ಲಮ್ಮರು ಹೋಗ್ಬೇಕು. ಓಕೆ. ಇಲ್ಲಿ ಯಾರೇ ನೆಲೆಸಿದ್ದಾರೆ ಇಲ್ಲಿ? ಇಲ್ಲಿ ಏಕನಾಥ ಜೋಗನಾಥನ ಗದಿಗೆ. ಹಾಂ, ಓಕೆ. ಅವ್ರ ಅಮ್ಮ ಇದ್ದಾರೆ? ಪರಶುರಾಮನ ಅಮ್ಮ ಎಲ್ಲಮ್ಮನ ಅತ್ತಿ. ಓಕೆ. ಹಾಂ, ಅಲ್ಲಿ ಮೇಲ್ಗಡೆ ಅಮ್ಮ ಪರಶುರಾಮ ಎಲ್ಲಮ್ಮ ಹುಡುಗ. ಓಕೆ. ಏಕನಾಥ ಜೋಗನಾಥ ಅಲ್ಲೇ ಬಂದಾರಲ್ಲಿ ಕಲ್ಯಾಣಿಲಿ ಸ್ನಾನ ಮಾಡಿ ಹೋಗ್ತಾರ? ಜೋಗಳ ಬ್ಯಾಲಿ ಸ್ನಾನ ಮಾಡಿ ಊಟಿಗೆ ಹೂಡಿ ಹೋಗ್ತಾರೆ. ಓಕೆ. ಇದು ಪದ್ಧತಿ ಇದೆ. ಏನು ತಪ್ಪಲ ಕಟ್ತಾರ, ಏನು ತಪ್ಪಲ ಕಟ್ಟಿ ಹುಡುಗಿ ಮಾಲಿ ಅರಿಕೆ ಮಾಲಿ ಅಂತ ಇಲ್ಲಿ ಬಂದು ಇದು ಪದ್ಧತಿ ಇದೆ. ಈ ರೀತಿ ಅದು ಬಂದವರೆಲ್ಲ ಮಾಡ್ಬೇಕಾ? ಅರ್ಕೆ ಮಾಡ್ಕೊಂಡವ್ರು ಮಾತ್ರ? ಅರಿಕೆ ಬೆಡ್ಕೊಂಡಿರ್ತಲ್ಲ ಅವ್ರು ಮಾಡ್ತಾರೆ ಬೇನ್ ತಪ್ಪಲ. ಓಕೆ, ಓಕೆ, ಸರಿ, ಧನ್ಯವಾದ. ಆಮೇಲೆ ಬರ್ತಾರೆ ರೀ. ಹಾಂ, ಬಂದುನೇ ಬಾರತುನೇ ಬಂದುನೇ ಬಾರತುನೇ ದೊಡ್ಡ ಹುಣ್ಣಿಮೆ, ಮುಖ್ಯದ ಹುಣ್ಣಿಮೆ. ಬರೋದು 2 ಹುಣ್ಣಿಮೆ. ಈ ಹುಣ್ಣಿಮೆಗೆ ಎಲ್ಲ ಮುಂದೆ ಒಡವೆ ಕುಂಕುಮ ಭಂಡಾರ ಎಲ್ಲ ತೆಗಿತಾರೆ. ಮತ್ತಕ್ಕಿನ ಮುತ್ತೈದ ಹುಣ್ಣಿಮೆಯಾಗ ಮುತ್ತೈದ ಈಗ ಬರೋ ಹುಣ್ಣಿಮೆಗೆ ಇಲ್ಲಿ ಬರೋದು 2 ಹುಣ್ಣಿಮೆ ರೀ. ಅರ್ಥ ಶ್ರೀ ಕ್ಷೇತ್ರ ಜೋಗುಳಬಾವಿ ಸತ್ಯಮ್ಮ ಸೌದತ್ತಿ. ಈ ಕ್ಷೇತ್ರದಲ್ಲಿ ಯಲ್ಲಮ್ಮ ದೇವಿಯ ಹಾಗೂ ಸತ್ಯಮ್ಮ ದೇವಿಯ ಕಥೆಗಳು ಪುರಾತನ ಕಾಲದಿಂದ ಕೂಡ ಇದೆ. ಹಾಗೆ ಯಲ್ಲಮ್ಮನ ಅತ್ತೆ ಸತ್ಯಮ್ಮ ದೇವಿ. ಇಲ್ಲಿ ನಡೆದಂಥ ಕಥೆಗಳಲ್ಲಿ ಪೌರಾಣಿಕವಾಗಿ ಇದು ಒಂದು ಕೂಡ ಅನೇಕ ವರ್ಷಗಳ ಹಿಂದಿನ ಕಥೆಗಳಲ್ಲಿ ಕೂಡ ಬರುತ್ತೆ. ಅದೇ ರೀತಿಯಾಗಿ ಕಾಶ್ಮೀರದ ರಾಜನ ಮಗಳು ರೇಣುಕಾ ಮಾತೆಯನ್ನು ಈ ಊರುಗೋಳದ ಯಲ್ಲಮ್ಮ ಅಂತೇಳಿ ಕರೀತಾರೆ. ಆ ತಾಯಿಯನ್ನು ಸತ್ಯಮ್ಮನ ಮಗನಾದ ಜಮದಗ್ನಿಗೆ ಕಾಶ್ಮೀರದ ರಾಜ ರೇಣುಕಾ ಮಾತೆಯನ್ನು ಮದುವೆ ಮಾಡಿಕೊಡ್ತಾನೆ. ಈ ಜಮದಗ್ನಿ ಋಷಿಮುನಿಗಳ ಹೆಂಡತಿ ರೇಣುಕಾ ಮಾತೆ ಇಲ್ಲಿ ನಡೆದಂಥ ಕಥೆಗಳಲ್ಲಿ ಈ ಮಲಪ್ರಭಾ ನದಿಯಿಂದ ನೀರನ್ನು ತಗೊಂಡು ಹೋಗಿ ಈ ಜಮದಗ್ನಿ ಋಷಿಮುನಿಗಳು ಪೂಜೆ ಮಾಡ್ತಕ್ಕಂಥ ಹೋಮ ಹವನಗಳು ಮಾಡ್ತಕ್ಕಂಥ ಪೂಜೆಗೆ ತಾಯಿ ಮಲಪ್ರಭಾ ನದಿಯಿಂದ ನೀರನ್ನು ತಗೊಂಡು ಹೋಗುವಂಥ ಒಂದು ವಾಡಿಕೆ. ಇದರಲ್ಲಿ ಜಮದಗ್ನಿ ಋಷಿಮುನಿಗಳು ಪ್ರತಿನಿತ್ಯ ಪೂಜೆ ಮಾಡುವಾಗ ತಾಯಿ ಯಲ್ಲಮ್ಮ ಈ ಮಲಪ್ರಭಾ ನದಿಯಿಂದ
ಹಾವಿನ ಶಿಂಬೆಯನ್ನು ಮಾಡಿ ಮರಳಿನ ಮಡಿಕೆಯಿಂದ ನೀರನ್ನು ತಗೊಂಡು ಹೋಗ್ತಾ ಇದ್ರು. ಆವಾಗ ಈ ಪ್ರತಿನಿತ್ಯ ಮಾಡುವಂಥ ಕಾರ್ಯ ಇದ್ದಾಗ ಇಲ್ಲಿ ಈ ಜಲ ಕ್ರೀಡೆಯನ್ನು ಆಡ್ತಾ ಇರ್ತಕ್ಕಂಥ ಕನ್ಯರನ್ನು ನೋಡಿ ರೇಣುಕಾ ಮಾತೆ ಮನಸ್ಸು ಚಂಚಲವಾದಾಗ ಜಮದಗ್ನಿ ಋಷಿಮುನಿಗಳಿಗೆ ಕೋಪ ಬರುತ್ತೆ. ಪೂಜೆಗೆ ನೀರನ್ನು ತರೋದು ಲೇಟ್ ಆದಾಗ ಜಮದಗ್ನಿ ಋಷಿಮುನಿಗಳಿಗೆ ಅವರು ತಮ್ಮ ಒಳಗಣ್ಣಿಂದ ತಪಸ್ಸಿನಿಂದ ನೋಡಿದಾಗ ತಾಯಿ ಯಲ್ಲಮ್ಮ ಇಲ್ಲಿ ತಮ್ಮ ಮನಸ್ಸನ್ನು ಕೆಡಿಸಿಕೊಂಡಿರೋದು ಗೊತ್ತಾಗುತ್ತೆ. ಆವಾಗ ಜಮದಗ್ನಿ ಋಷಿಮುನಿಗಳು ತಾಯಿ ಯಲ್ಲಮ್ಮನಿಗೆ ಶಾಪ ನೀಡ್ತಾರೆ. ನಿನ್ನ ಮನಸ್ಸು ಯಾವ ರೀತಿ ಚಂಚಲವಾಗಿದೆ ಅದೇ ರೀತಿ ನಿನ್ನ ರೂಪ ಕೂಡ ವಿಕೃತವಾಗಲಿ ಅಂಥೇಳಿ ಅವರಿಗೆ ಶಾಪ ಕೊಡ್ತಾರೆ. ಕುಷ್ಠರೋಗದಿಂದ ರೇಣುಕಾ ಮಾತೆ ಬಳಲುತ್ತಿರ್ತಾರೆ. ಅದೇ ರೀತಿಯಾಗಿ ರೇಣುಕಾ ಮಾತೆ ತನ್ನ ನೋವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿ ಇಲ್ಲಿ 7 ಕೊಳ್ಳಗಳಿವೆ. ಈ 7 ಕೊಳ್ಳಗಳನ್ನು ಇದು ಮೊದಲಿಗೆ ಎಲ್ಲ ಕಾಡಾಗಿತ್ತು. ಇಲ್ಲಿ 7 ಕೊಳ್ಳಗಳನ್ನು ಸುತ್ತ ಹಾಕಿ ಅವಳ ದಾಹ ತೀರಿಸ್ಕೊಳ್ಳೋಕ್ಕೆ ಎಲ್ಲ ಕೊಳಗಳಲ್ಲಿ ಅಡ್ಡಾಡಿದ್ರು ಕೂಡ ಒಂದು ಹನಿ ನೀರು ಅವಳ ಸ್ಪರ್ಶಕ್ಕೆ ಸಿಗೋದಿಲ್ಲ, ಎಲ್ಲ ಮಾಯವಾಗ್ತಾ ಇರುತ್ತೆ. ಕೊನೆಗೆ ಈ ತಾಯಿ ಸತ್ಯಮ್ಮಾದೇವಿ ಸ್ಥಳಕ್ಕೆ ಬಂದಾಗ ಇಲ್ಲಿ ತಾಯಿ ಸತ್ಯಮ್ಮ ಗುರುಗಳಾದ ಏಕನಾಥ ಮತ್ತು ಜೋಗಿನಾಥ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡಿದಂಥ ಜಾಗ ಇದು. ಹಾಗೆ ಸತ್ಯಮ್ಮಾದೇವಿ ಕೂಡ ಇಲ್ಲಿ ನೆಲೆಸಿರುವಂಥದ್ದು. ಈ ಸತ್ಯಮ್ಮ ತಾಯಿ ಸ್ನಾನ ಮಾಡಿರುವಂಥ ಹೊಂಡ, ಅವಳು ಸ್ನಾನ ಮಾಡಿ ಹೋಗ್ತಾ ಇರುವಂಥ ನೀರು ಶೇಖರಣೆ ಆಗುವಂಥ ಸ್ಥಳ ಈ ಹೊಂಡ ಜೋಗಳಭಾವಿ ಅಂತೇಳಿ. ಈ ಹೊಂಡದ ಅವರು ಏಕನಾಥ ಜೋಗಿನಾಥ ಅವರ ತೀರ್ಥ ಕುಂಡದಲ್ಲಿರುವಂಥ ನೀರನ್ನು ತಾಯಿಗೆ ಸ್ಪರ್ಶ ಮಾಡಿದಾಗ ಅದು ಕೂಡ ಮಾಯ ಆಗುತ್ತೆ. ಹಾಗೆ ಅವಳ ದಾಹ ತೀರೋದಿಲ್ಲ. ನೀರು ತಾಯಿ ನಾನು ಮತ್ತೆ ಎಲ್ಲಿಯಾದರೂ ಪ್ರಯತ್ನ ಮಾಡಿ ಮತ್ತೆ ನೀರು ತರ್ತೇನೆ ಅಂತೇಳಿ ತಾಯಿಗೆ ಈ ಹೊಂಡದಿಂದ ಜೋಗಳಭಾವಿ ಸತ್ಯಮ್ಮಾದೇವಿ ಹೊಂಡದಿಂದ ತಾಯಿ ಸ್ನಾನ ಮಾಡಿರುವಂಥ ನೀರನ್ನು ತೊಗೊಂಡೋಗಿ ರೇಣುಕಾ ಮಾತೆಗೆ ಕೊಟ್ಟಾಗ ಅವಳ ದಾಹ ತೀರುತ್ತೆ, ನೀರು ಇಂಗೋದಿಲ್ಲ. ಹಾಗೆ ಅವಳ ಎಲ್ಲ ಕುಷ್ಠರೋಗ ಕೂಡ ಪರಿಹಾರ ಆಗುತ್ತೆ, ಎಲ್ಲ ನೋವು ಮಯ ಆಗುತ್ತೆ. ಆವಾಗ ರೇಣುಕಾ ಮಾತೆ ಹೇಳ್ತಾಳೆ, ತಾಯಿ ಸತ್ಯಮ್ಮ ನನ್ನ ಅತ್ತೆ, ಅವಳು ಈ ಜಾಗದಲ್ಲಿ ಅವಳ ಎಲ್ಲ ಭಕ್ತರು ಬರ್ತಾ ಇರ್ತಾರೆ ಪ್ರತಿನಿತ್ಯ. ಅದಕ್ಕೆ ಯಾರೇ ಭಕ್ತರು ಬಂದರೂ ಕೂಡ ಮೊದಲಿಗೆ ಸತ್ಯಮ್ಮ ತಾಯಿ ಹತ್ರ ಬಂದು ನಂತರ ರೇಣುಕಾ ಮಾತೆ ಅಂತ ಹೋಗಬೇಕು ಅಂಥೇಳಿ ರೇಣುಕಾ ಮಾತೆಯೇ ಹೇಳ್ತಾಳೆ. ಅದೇ ರೀತಿಯಾಗಿ ಈ ಮೊದಲಿನಿಂದ ಕೂಡ ಇದೇ ವಾಡಿಕೆ ಬರ್ತಾಯಿದೆ. ಈಗೂ ಕೂಡ ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಪರಶುರಾಮನ ಅಮ್ಮ ಅಜ್ಜಿ ಸತ್ಯಮ್ಮಾದೇವಿ ಯಾರೇ ಹಾಡಿದರೂ ಮಲಗೋದಿಲ್ಲ, ಯಾರೇ ತೂಗಿದರೂ ಮಲಗೋದಿಲ್ಲ ಅಂಥೇಳಿ ಒಂದು ಸಾಂಗ್ ಬರುತ್ತೆ. ಅದನ್ನು ಹಾಡಿದರು ಸತ್ಯಮ್ಮಾದೇವಿ. ಅವಳು ಮೊಮ್ಮಗನ ಮನವೊಲಿಸೋದಕ್ಕೆ ಆ ಹಾಡನ್ನು ಹಾಡ್ತಾ ಇರ್ತಾಳೆ. ಇದೇ ರೀತಿಯಾಗಿ ಆಮೇಲೆ ಇಲ್ಲಿ ಮದುವೆ ಆಗಿರೋರು, ಆಮೇಲೆ ಮಕ್ಕಳು ಆಗದೇ ಇರೋರು ಈ ಥರ ಬಂದು ತಾಯಿ ಸತ್ಯಮ್ಮನ ಹರಕೆ ಮಾಡಿಕೊಂಡ್ರೆ ಅವ್ರಿಗೆ ಮಕ್ಕಳಾಗೋದು, ಮದುವೆ ಆಗೋದು ಈ ಥರ ಎಲ್ಲ ಆಗಿದೆ. ಎಲ್ಲ ಪ್ರಯತ್ನಗಳು ಚೆನ್ನಾಗಿ ಆಗಿವೆ. ಅದೇ ರೀತಿ ತಾಯಿ ಸತ್ಯಮ್ಮನ ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಇರಲಿ. ರೇಣುಕಾ ಮಾತೆ ಭಕ್ತರ ಮೇಲೆ, ರೇಣುಕಾದೇವಿ ಭಕ್ತರ ಮೇಲೆ ಕೂಡ ಜಗನ್ಮಾತೆ ಎಲ್ಲರ ಆಶೀರ್ವಾದ ಕೂಡ ಇರಲಿ ಅಂತ ಹೇಳಿ ಬನ್ನಿ ಈಗ ರೇಣುಕಾ ಯಲ್ಲಮ್ಮ ತಾಯಿಯ ದರ್ಶನ ಮಾಡ್ಕೋಣ ಬನ್ನಿ. ಈ ತಾಯಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಪ್ರಖ್ಯಾತ ಎಲ್ಲರ ಮನೆ ದೇವರಾಗಿದ್ದಾರೆ. ಈ ತಾಯಿ ಉತ್ತರ ಕರ್ನಾಟಕದ ಶಕ್ತಿಶಾಲಿ ದೇವತೆ ಅಂತಲೇ ಹೇಳ್ಬೋದು. ಈ ರೇಣುಕಾ ತಾಯಿಯ ಇತಿಹಾಸ ಅಂದರೆ, ಕಾಶ್ಮೀರ ರಾಜ ಮಗಳಾದ ಶ್ರೀ ರೇಣುಕಾ ತಾಯಿ ಸತ್ಯಮ್ಮನ ಮಗನಾದ ಜಮದಗ್ನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಜಮದಗ್ನಿ ಋಷಿಗಳ ಹೆಂಡತಿ ಶ್ರೀ ರೇಣುಕಾ ಮಾತೆ. ಜಮದಗ್ನಿ ಋಷಿಗಳು ಪೂಜೆ ಮಾಡುವ ಸಮಯದಲ್ಲಿ ಶ್ರೀ ರೇಣುಕಾ ಮಾತೆ ಮಲಪ್ರಭಾ ನದಿಯಿಂದ ನೀರು ತಗೊಂಡು ಪೂಜೆಗೆ ಅಂತ ಕೊಡ್ತಿದ್ರಂತೆ. ಒಂದಿನ ಏನಾಯ್ತಂತೆ, ನೀರು ತರೋಕೆ ಹೋದಾಗ ಅಲ್ಲಿ ಕೆಲವು ಕನ್ಯೆಯರು ಜಲಕ್ರೀಡೆ ಆಡ್ತಿದ್ರಂತೆ. ಅದನ್ನು ನೋಡಿ ರೇಣುಕಾ ಮಾತೆಗೆ ಮನಸ್ಸು ಚಂಚಲ ಆಯ್ತಂತೆ. ಅದನ್ನು ಗಮನಿಸಿದ ಋಷಿಮುನಿಗಳು ಶಾಪ ಕೊಟ್ಟರಂತೆ. ಏನಂತ, ನಿನ್ನ ಮನಸ್ಸು ಹೆಂಗೆ ಚಂಚಲ ಆಗುತ್ತೆ ಅದೇ ಥರ ನಿನ್ನ ರೂಪವನ್ನು ಚೇಂಜ್ ಆಗಲಿ ಅಂತ ಶಾಪ ಕೊಟ್ರಂತೆ. ಆವಾಗ ತಾಯಿಗೆ ಕುಷ್ಠರೋಗ ಬಂತಂತೆ. ತಾಯಿ ಈ ಕುಷ್ಠರೋಗ ನಿವಾರಣೆಗೆ 7 ಕೊಳಗಳನ್ನು ಸುತ್ತಾರೆ. ಒಂದು ಹನಿ ನೀರು ಸಿಗೋದಿಲ್ಲ ಅವ್ರಿಗೆ. ಮತ್ತು ಅವರ ಅತ್ತೆ ಸತ್ಯಮ್ಮನ ಜಾಗಕ್ಕೆ ಹೋಗ್ತಾರೆ. ಆವಾಗ ಅಲ್ಲಿ ಏಕನಾಥ ಮತ್ತು ಜೋಗಿನಾಥ ಅವರು ತಪಸ್ಸು ಮಾಡ್ತಿರ್ತಾರೆ. ಅವರು ಸಹ ನೀರು ಕೊಡ್ತಾರೆ, ಅದು ಅವ್ರಿಗೆ ನೀರು ಸಿಗೋದಿಲ್ಲ. ಆಮೇಲೆ ಸತ್ಯಮ್ಮನ ಸ್ನಾನ ಮಾಡಿದ ನೀರನ್ನು ಕುಡಿದು ದಾಹ ತೀರಿಸ್ಕೊತಾರೆ. ಆ ನೀರಲ್ಲಿ ಮುಖ ತಗೊಂಡು ಸ್ನಾನ ಮಾಡಿದಾಗ ಅವರಿಗೆ ಕುಷ್ಠರೋಗ ನಿವಾರಣೆ ಆಗುತ್ತೆ. ಬನ್ನಿ ತಾಯಿ ದರ್ಶನ ಮಾಡೋಕ್ಕೆ ಹೋಗೋಣ.
ಫೋನ್ಪೇ ಐತಾ? ಫೋನ್ಪೇ 500 ರೂಪಾಯಿ ಚೇಂಜ್ ಅದ? 500 ರೂಪಾಯಿ ಚೇಂಜ್. ಸರಿಬೇಕು
ತಡಿಯವ ಚೇಂಜ್ ಯಾವ ಟಿವಿ ಅವರು ಅವ ಯಾವ ಟಿವಿ ಅವರು ಯೂಟ್ಯೂಬ್ ಕಣವ ನನಗೆ ಬಳೆಗೆ ದುಡ್ಡು ಕೊಡು ರೇಣುಕಾ ಕೈ ತುಂಬ ಬಳೆ ಹಾಕೋಬೇಕು ಅವ ಅವ ಬಳೆಗೆ ಕಾಸು ಕೊಡು ಅವ ಬೇರೆ ಬೆಂಗಳೂರಿಂದ ಬಂದಿದ್ದೀವಿ ಅದಕ್ಕೆ ಬೇಡ್ತಾವಳೆ ಅಮ್ಮ ಹಿರಿಯರಿಗೆ ಒಂದು ಟೀನು ಬರಲ್ಲ ನನಗೆ ಬಂಗಾರ ಅವ ಪ್ಲೀಸ್ ಒಂದು ಸ್ವಲ್ಪ ಇತಿಹಾಸ ಹೇಳವ ಇದ್ರ ಬಗ್ಗೆ ಅಮ್ಮಂದ ರೇಣುಕಾ ಎಲ್ಲ ಭಾಳ ಸತ್ತೋಳವಳು ಈಕಿ ಶಕ್ತಿ ಭಾಳ ದೊಡ್ಡದು ನಂಬದವ್ರ ಕೈ ಬಿಡಲ್ಲ ಒಂದು ರೂಪದಾಗ ಬಂದೇ ಬರ್ತಾಳು ಇದು ಭಂಡಾರ ಸಾಕ್ಷಿಗೂ ಸತ್ಯ ಚಿನ್ನ ಭಾಳ ಸತ್ತೋಳವಳು ಮಕ್ಕಳು ಅಂದವ್ರಿಗೆ ಮಕ್ಕಳು ಕೊಟ್ಟಾಳು ಹೊಲ ಅಂದವ್ರಿಗೆ ಹೊಲ ನೌಕರಿ ಅಂದವ್ರಿಗೆ ನೌಕರಿ ಮನೆ ಅಂದವ್ರಿಗೆ ಮನೆ ಭಾಳ ಸತ್ತೋಳಮ್ಮ ಅವಳು ನಮ್ಮದವ್ರ ಕೈಯೇ ಬಿಡಲ್ಲ ಅವಳ ಶಕ್ತಿ ಭಾಳ ದೊಡ್ಡದು ಚಿನ್ನ ನಂಬಿ ನೋಡು ಸರಿ ಅವ ಭಾಳ ಸತ್ತೋಳು ಒಳ್ಳೆಯದಕ್ಕೆ ಈ ಕ್ಯಾಮ್ರಾ ಅವ ಚೇಂಜ್ ಇಲ್ಲ ಚೇಂಜ್ ಇಲ್ಲ ಕಣವ ಯಲ್ಲಮ್ಮ ತಾಯಿಯ ಮಗನಾದ ಪರಶುರಾಮನ ದರ್ಶನ ಮಾಡಕ್ಕೆ ಹೋಗೋಣ ಬನ್ನಿ.
ನೋಡ್ರಿ ಎಲ್ಲ ಹಾಂ ಇದು ಪರಿಶ್ರಮ ಗುಡಿ ಪರಶುರಾಮ ಗುಡಿ. ಸರಿ ಅಂಕ ಹಾಂ ನೋಡ್ರಿಪ್ಪ ದೋಣಿ ಗೇಟ್ ಫಿಕ್ಸ್ ಮಾಡ್ರಿ ಕೊಡಿಪ್ಪ ಕೊಡಿಪ್ಪ ಕೊಡ್ರಿ